ನಮಸ್ತೆ, ನನ್ನ ಹೆಸರು ಶ್ವೇತಾ ಅಂತ. ನಾನು ಮದುವೆಯಾಗಿ 10 years ಆಗಿತ್ತು. 10 yearsಯಿಂದನೂ ನಾನು 1 year ಅಂತ ಸುಮ್ಮನೆ ಇದ್ದೆ. ಅದಾದಮೇಲೆ 2 yearsಯಿಂದ ನಾನು ಎಲ್ಲ ಕಡೆ ಹಾಸ್ಪಿಟ್ಲಲ್ಲೆಲ್ಲ ತುಂಬ ಕಡೆ ಎಲ್ಲ ತೋರಿಸಿದೆ. ಯಾರ್ಯಾರು ಎಲ್ಲೆಲ್ಲಿ ಹೇಳ್ತಾರೆ ಎಲ್ಲ ಹಾಸ್ಪಿಟ್ಲಲ್ಲೂ ಸುಮಾರು 9 ವರ್ಷಗಳ ಕಾಲನೂ ಅಲ್ಲೇ ತೋರಿಸಿದೆ. ಮತ್ತು ಮನೇಲಿ ಹೇಳೋ ಥರ ದೇವಸ್ಥಾನ ಅಲ್ಲಿ ಇಲ್ಲಿ ಎಲ್ಲ ಕಡೆನೂ ಕೂಡ ನಾನು ಮಾಡ್ಕೊಂಡು ಹೋದೆ. ಅದಾದಮೇಲೆ ನನಗೆ ಎಲ್ಲೂ 6 ತಿಂಗಳು ಮೆಡಿಷನ್ ತೊಗೊಳೋದು, ಎಲ್ಲ ಕಡೆ ಏನು ಪ್ರಾಬ್ಲಮ್ ಇಲ್ಲ, ಆಗುತ್ತೆ ಹಿಂಗೆ ಹೇಳ್ಕೊಂಡು ಬಂದರು. ಕೊನೆಗೆ ಒಂದಿನ ನನಗೆ ನೋವಾ ಸೆಂಟರ್ ಬಗ್ಗೆ ಗೊತ್ತಾಯಿತು. ಸೊ ಇಲ್ಲಿಗೆ ಬಂದೆ. ಇಲ್ಲಿಗೆ ಬಂದಾಗ IVF ಅಂದರೆ ನನಗೆ ಭಯ ಇತ್ತು. IVF ಅಲ್ಲಿ ಬೇರೆ ಸ್ಪರ್ಮ್ ಹಾಕಿ ಬೇರೆಯವ್ರದ್ದೆಲ್ಲ ಹಾಕಿ ಏನೋ ಮಾಡ್ತಾರೆ, ಆ ಥರ ಎಲ್ಲ ಒಂದು ಮೈಂಡ್ ಸೆಟ್ ಇತ್ತು. ಇಲ್ಲಿಗೆ ಬಂದಾಗ ನಾನು ಸ್ಟಾಫ್ ಹತ್ರ ಮಾತಾಡಿದೆ, ಮತ್ತು ಸರ್ ಹತ್ರ, ಪ್ರಕಾಶ್ ಸರ್ ಹತ್ರ, ಡಾಕ್ಟರ್ ಜೊತೆ ನಾನು ಮಾತಾಡಿದೆ. ಅವರು ಎಕ್ಸ್ಪ್ಲೈನ್ ಮಾಡಿದ್ರು ನಮಗೆ ಹಿಂಗೆ IVF ಅಂದರೆ ಹಿಂಗಿರುತ್ತೆ ಅಂತೆಲ್ಲ ಹೇಳಿ. ಸೊ ಅದಾದಮೇಲೆ ನನಗೆ ಆ ಮೈಂಡಲ್ಲಿ ಇದ್ದಿದ್ದು ಹೋಯಿತು. ಅದು ನಾವು ಪ್ರೊಸೀಜರಲ್ಲಿ ಮಾಡಿಸ್ಕೋಬೇಕು, ನಾವು ಮಾಡಿಸ್ಕೊಳ್ಳೋದ್ರಿಂದ ಸ್ವಲ್ಪ ನಮ್ಗೆ ಹೆಲ್ಪ್ ಆಗ್ಬೋದು, ಸೊ ನಮ್ಗೆ ಒಳ್ಳೇದಾಗುತ್ತೆ ಹಾಸ್ಪಿಟ್ಲಲ್ಲಿ ಅಂತ ಹೇಳಿ ಇಲ್ಲಿ ಅಟ್ಮಾಸ್ಫಿಯರ್ ನಮ್ಗೆ ಗೊತ್ತಾದ ಮೇಲೆ ನಾವು ಡಿಸೈಡ್ ಮಾಡಿಕೊಂಡು ಆವತ್ತಿಂದನೇ ಟ್ರೀಟ್ಮೆಂಟ್ ಶುರು ಮಾಡಬೇಕು ಅಂತ ಅಂದ್ಕೊಂಡು ನೆಕ್ಸ್ಟ್ ನಾವು ಟ್ರೀಟ್ಮೆಂಟ್ ಶುರು ಮಾಡೋಕ್ಕೆ ಬಂದ್ವಿ. ಅದಾದಮೇಲೆ ಇಲ್ಲಿ ಸ್ಟಾಫು, ರಿಸೆಪ್ಷನಿಸ್ಟ್ ಆಗಿರ್ಬೋದು, ಲ್ಯಾಬ್ ಅವರಾಗಿರ್ಬೋದು, ಮತ್ತು ಎಲ್ಲ ಮ್ಯಾನೇಜ್ಮೆಂಟ್ ಅವರಾಗಿರ್ಬೋದು ನಮಗೆ ಚೆನ್ನಾಗಿ ಫೀಡ್ಬ್ಯಾಕ್ ಎಲ್ಲ ಕೊಟ್ಟರು. ಒಳ್ಳೇದಾಗುತ್ತೆ, ಏನಿಲ್ಲ ತೋರಿಸಿ ಅಂತೆಲ್ಲ ಹೇಳಿ ನಮಗೆ ಸಪೋರ್ಟ್ ಮಾಡಿದ್ರು. ಸೊ ಅದರಿಂದ ನಾವು ಟ್ರೀಟ್ಮೆಂಟ್ನ ಶುರು ಮಾಡ್ಕೊಂಡ್ವಿ. ಜೂನಲ್ಲಿ ಶುರು ಮಾಡಿದೆ. ನಾನು 6 ತಿಂಗಳಲ್ಲೇ ನನಗೆ ಪ್ರೊಸೀಜರ್ ಎಲ್ಲ ಆಗಿ ನನಗೆ ಈಗ ಪಾಸಿಟಿವ್ ರಿಸಲ್ಟ್ ಬಂದಿದೆ. ತುಂಬ ಖುಷಿ ಆಗ್ತಿದೆ. ಸೊ ನಾನು ಅಷ್ಟು ವರ್ಷ ಕಷ್ಟಪಟ್ಟಿದ್ದಕ್ಕೆ ನೋವಾ ಸೆಂಟರ್ ನನ್ನ ಜೀವನದ ಒಂದು ದೊಡ್ಡ ನೋವನ್ನು ನನಗೆ ಅದು ಕ್ಲಿಯರ್ ಮಾಡಿಕೊಟ್ಟಿದೆ. ಸೊ ನಾನು ನೋವಾ ಸೆಂಟರ್ಗೆ ಮತ್ತು ಇಲ್ಲಿರೋ ಎಲ್ಲ ಸ್ಟಾಫ್ಗಳಿಗೆ, ಮ್ಯಾನೇಜ್ಮೆಂಟ್ಗೆ, ಲ್ಯಾಬ್ಗೆ, ಟೆಕ್ನಿಷಿಯನ್ಸ್ಗೆ ಎಲ್ಲರಿಗೂ ಕೂಡ ತುಂಬ ಧನ್ಯವಾದಗಳನ್ನ ಹೇಳ್ತೀನಿ. ಡಾಕ್ಟರ್ಗೂ ಕೂಡ ತುಂಬ ಥ್ಯಾಂಕ್ಸನ್ನು ಹೇಳ್ತೀನಿ. ಸೊ